ನಮಸ್ಕಾರ. ಮುಂಬರುವ ಅತ್ಯಂತ ತೀವ್ರವಾದ ಹವಾಮಾನ ವೈಪರೀತ್ಯದ ಬಗ್ಗೆ ವಿಶ್ಲೇಷಣೆ ಮಾಡುವ ಈ ಎಕ್ಸ್ಪ್ಲೇನರ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇಂದು ನಾವು ಕೇವಲ ಮುಂಬರುವ ಆತಂಕಕಾರಿ ಸಮಸ್ಯೆಗಳ ಬಗ್ಗೆ ಮಾತ್ರವಲ್ಲ, ಬದಲಾಗಿ ಈ ಅಪಾಯಗಳನ್ನು ತಗ್ಗಿಸಲು ನಾವೆಲ್ಲರೂ ಮಾಡಬಹುದಾದ ಪ್ರಾಯೋಗಿಕ ಪರಿಹಾರಗಳ ಬಗ್ಗೆಯೂ ಆಳವಾಗಿ ಚರ್ಚಿಸಲಿದ್ದೇವೆ. ಬನ್ನಿ ಶುರು ಮಾಡೋಣ. ಇಂದಿನ ನಮ್ಮ ಚರ್ಚೆಯ ಸ್ಪಷ್ಟವಾದ ರೂಪರೇಷೆ ಹೀಗಿದೆ: 2026ರ ಸೂಪರ್ ಎಲ್ ನೀನೋ, ಭಾರತದ ಮೇಲಿನ ಅದರ ಪ್ರಭಾವ, ನಗರೀಕರಣ ಮತ್ತು ರಾತ್ರಿ ಉಷ್ಣತೆ, ಹಳೆಯ ಮರಗಳ ಸಂರಕ್ಷಣೆ, ಸೌರಶಕ್ತಿ ಅಳವಡಿಕೆ ಹಾಗೂ ಸಮುದಾಯದ ಬೆಂಬಲ. ಜಾಗತಿಕ ಸಮಸ್ಯೆಯಿಂದ ಹಿಡಿದು ಸ್ಥಳೀಯ ಪರಿಹಾರಗಳವರೆಗೆ ನಾವು ಹೆಜ್ಜೆ ಹಾಕಲಿದ್ದೇವೆ. ಮೊದಲನೆಯದಾಗಿ, ಈ ಮುಂಬರುವ ಹವಾಮಾನ ವೈಪರೀತ್ಯದ ಮೂಲ ಕಾರಣ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಅದೇ 2026ರ ಸೂಪರ್ ಎಲ್ ನೀನೋ. ಇತಿಹಾಸದ ಪುಟಗಳೊಂಡೊಮ್ಮೆ ತಿರುವಿ ಹಾಕಿದರೆ, ಆವರ್ತಕ ಹವಾಮಾನ ಘಟನೆಗಳು ನಮ್ಮ ಜನಸಂಖ್ಯೆಯನ್ನು ಹೇಗೆ ನಾಶಪಡಿಸಿವೆ ಎಂಬುದು ಸ್ಪಷ್ಟವಾಗುತ್ತೆ. 1877ರಲ್ಲಿ ಬಂದ ಭೀಕರ ಬರಗಾಲ ಕೇವಲ ನಮ್ಮ ಭಾರತದಲ್ಲೇ ಸುಮಾರು 2 ಕೋಟಿ ಜನರ ಪ್ರಾಣ ತೆಗೆದಿತ್ತು. ಅದೇ ರೀತಿ 2015ರ ಬಿಸಿಗಾಳಿಯಿಂದಲೂ ಸಾವಿರಾರು ಜನ ಸಾವನ್ನಪ್ಪಿದ್ರು. ಈ ಇತಿಹಾಸವನ್ನ ಗಮನಿಸಿದಾಗ 2026ರ ಮುನ್ಸೂಚನೆ ಇದೆಯಲ್ಲ, ಅಂದರೆ ಕಳೆದ 140 ವರ್ಷಗಳಲ್ಲೇ ಅತೀ ದೊಡ್ಡ ಸೂಪರ್ ಎಲ್ ನೀನೋ ಬರಲಿದೆ ಅನ್ನೋದು ನಿಜಕ್ಕೂ ನಮ್ಮ ನಿದ್ದೆಗೆಡಿಸುವಂತಹ ವಿಷಯ. ಅಸಲಿಗೆ ಈ ಎಲ್ ನೀನೋ ಅಂದರೆ ಏನು? ಬಹಳ ಸರಳವಾಗಿ ಹೇಳ್ತೀನಿ ಕೇಳಿ. ಪೆಸಿಫಿಕ್ ಮಹಾಸಾಗರದ ಪೂರ್ವ ಮತ್ತು ಮಧ್ಯಭಾಗದಲ್ಲಿ ಸಾಮಾನ್ಯವಾಗಿ ತಂಪಾಗಿರಬೇಕಾದ ನೀರು ಅಸಾಮಾನ್ಯವಾಗಿ ಬಿಸಿಯಾದಾಗ ಈ ವಿದ್ಯಮಾನ ಸಂಭವಿಸುತ್ತೆ. ಸಮುದ್ರದ ಮೇಲಿನ ವಾಣಿಜ್ಯ ಮಾರುತಗಳು ದುರ್ಬಲಗೊಂಡಾಗ ಆ ಬಿಸಿ ನೀರು ಇಡೀ ಪ್ರಪಂಚದ ಮಳೆ ಮತ್ತು ಹವಾಮಾನದ ವಿನ್ಯಾಸವನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತೆ. ಈಗ ಸ್ವಲ್ಪ ಈ ಆತಂಕಕಾರಿ ಲೆಕ್ಕಾಚಾರದ ಕಡೆ ಗಮನಹರಿಸಿ. ಹವಾಮಾನ ಬದಲಾವಣೆಯಿಂದಾಗಿ ಭೂಮಿಯ ಮೂಲ ತಾಪಮಾನ ಈಗಾಗಲೇ 1.4 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಾಗಿದೆ. ಮುಂಬರುವ ಸೂಪರ್ ಎಲ್ ನೀನೋ ಇದಕ್ಕೆ ಮತ್ತೊಂದು 1.5 ಡಿಗ್ರಿಯನ್ನ ಸೇರಿಸಲಿದೆ. ಇವೇಡೂ ಸೇರಿದಾಗ ಏನಾಗುತ್ತೆ? ತಾಪಮಾನ ಬರೋಬ್ಬರಿ 2.9 ಡಿಗ್ರಿ ಸೆಲ್ಸಿಯಸ್ನಷ್ಟು ಏರಿಕೆಯಾಗುತ್ತೆ. ಮಾನವ ಇತಿಹಾಸದಲ್ಲಿಯೇ ಇಷ್ಟು ದೊಡ್ಡ ಮಟ್ಟದ ತಾಪಮಾನ ಏರಿಕೆಯನ್ನ ನಾವು ಈ ಹಿಂದೆಂದೂ ನೋಡಿಲ್ಲ. ವಿಭಾಗ 2: ಈ ಜಾಗತಿಕ ವಿದ್ಯಮಾನದಿಂದ ನಮ್ಮ ಭಾರತದ ಮೇಲಾಗುವ ಭೀಕರ ಪ್ರಭಾವಗಳು. ದುರ್ಬಲ ಮುಂಗಾರು ಹೇಗೆ ಕೃಷಿ ಬಿಕ್ಕಟ್ಟು, ತೀವ್ರ ಬಿಸಿಗಾಳಿ ಮತ್ತು ಆಹಾರದ ಹಣದುಬ್ಬರಕ್ಕೆ ಕಾರಣವಾಗುತ್ತೆ ಅನ್ನೋದು ಇಲ್ಲಿನ ಪ್ರಮುಖ ಅಂಶ. ನಮ್ಮ ದೇಶದಲ್ಲಿ 51% ಕೃಷಿ ಕೇವಲ ಮಳೆಯನ್ನೇ ಅವಲಂಬಿಸಿದೆ. ಆದರೆ ವಾಡಿಕೆಗಿಂತ ಕಡಿಮೆ, ಅಂದರೆ ಕೇವಲ 92% ಮಳೆಯಾಗುವ ಮುನ್ಸೂಚನೆಯಿದೆ. ಮಳೆ ಕಡಿಮೆಯಾದರೆ ಆಹಾರ ಉತ್ಪಾದನೆ ಕುಸಿಯುತ್ತೆ. ಇದರಿಂದಾಗಿ ಆಹಾರದ ಬೆಲೆಗಳು 9%ವರೆಗೆ ಏರಿಕೆಯಾಗುವ ಅಪಾಯ ನಮ್ಮ ಮುಂದಿದೆ. ವಿಭಾಗ 3: ನಗರೀಕರಣ ಮತ್ತು ರಾತ್ರಿ ಉಷ್ಣತೆ. ನಗರ ಪ್ರದೇಶಗಳಲ್ಲಿ ಬಿಸಿಲು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಹಗಲು ಮತ್ತು ರಾತ್ರಿಯ ಉಷ್ಣತೆಯ ನಡುವಿನ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಹಗಲಿನ ಬಿಸಿಲನ್ನ ದೇಹ ಹೇಗೋ ತಡೆಕೊಳ್ಳುತ್ತೆ, ಆದ್ರೆ ಕಾಂಕ್ರೀಟ್ ಕಟ್ಟಡಗಳು ಮತ್ತು ಎಸಿಯಿಂದ ಹೊರಬರುವ ಬಿಸಿಗಾಳಿಯಿಂದಾಗಿ ರಾತ್ರಿಯ ಹೊತ್ತು ವಾತಾವರಣ ತಂಪಾಗೋದೇ ಇಲ್ಲ. 2024ರಲ್ಲಿ ದೆಹಲಿಯ ಹಗಲಿನ ತಾಪಮಾನ 1.8 ಡಿಗ್ರಿ ಏರಿಕೆಯಾಗಿದ್ರೆ ರಾತ್ರಿಯ ತಾಪಮಾನ 4.4 ಡಿಗ್ರಿಯಷ್ಟು ಏರಿಕೆಯಾಗಿತ್ತು. ರಾತ್ರಿ ದೇಹ ತಂಪಾಗಲು ಸಾಧ್ಯವಾಗಿದ್ದಾಗ ಈ ಹೀಟ್ ಸ್ಟ್ರೋಕ್ ಅಪಾಯ ವಿಪರೀತವಾಗಿ ಹೆಚ್ಚಾಗುತ್ತೆ. ಇದು ನಿಜಕ್ಕೂ ಪ್ರಾಣಾಂತಿಕ. ಬಿಸಿಲಿನ ಈ ತೀವ್ರತೆ ಎಷ್ಟಿದೆ ಅಂತ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಈ ಬೃಹತ್ ಸಂಖ್ಯೆ ಕಡೆ ಗಮನ ಹರಿಸಬೇಕು. 38 ಕೋಟಿ. ಭಾರತದಲ್ಲಿರುವ ಅಸಂಘಟಿತ ಕಾರ್ಮಿಕರ ಸಂಖ್ಯೆ ಇದು. ಬೀದಿ ಬದಿ ವ್ಯಾಪಾರಿಗಳು, ನಿರ್ಮಾಣ ಕಾರ್ಮಿಕರು, ಡೆಲಿವರಿ ಮಾಡುವವರು ಇವೆಲ್ಲರೂ ಯಾವುದೇ ರಕ್ಷಣೆ ಇಲ್ಲದೆ ಪ್ರತಿದಿನ ವಿಪರೀತ ಬಿಸಿಲಿಗೆ ಮೈಯೊಡ್ಡಿ ಕೆಲಸ ಮಾಡಲೇಬೇಕಾದ ಅನಿವಾರ್ಯತೆಯಲ್ಲಿರುವರು. ಬಿಸಿಗಾಳಿಯಿಂದ ಸಂಭವಿಸುವ ಸಾವುಗಳ ಕುರಿತು ಅಧಿಕೃತ ಸರ್ಕಾರಿ ಲೆಕ್ಕಾಚಾರಗಳು ಮತ್ತು ಸ್ವತಂತ್ರ ವಿಶ್ಲೇಷಣೆಗಳ ನಡುವಿನ ಭಾರೀ ವ್ಯತ್ಯಾಸವನ್ನ ನಾವಿಲ್ಲಿ ನೋಡಬಹುದು. ವೈದ್ಯರು ಸಾವಿಗೆ ಕಾರಣವನ್ನ ಹೃದಯ ಸ್ತಂಭನ ಅಥವಾ ನಿರ್ಜಲೀಕರಣ ಅಂತ ಬರೆಯುತ್ತಾರೆಯೇ ಹೊರತು ಬಿಸಿಗಾಳಿಯನ್ನ ಮೂಲ ಕಾರಣವಾಗಿ ಪರಿಗಣಿಸುವುದಿಲ್ಲ. ಹೀಗಾಗಿ ವಾಸ್ತವದಲ್ಲಿ ಬಿಸಿಗಾಳಿಯಿಂದ ಸಾಯುತ್ತಿರುವವರ ನೈಜ ಅಂಕಿ ಅಂಶಗಳು ಅಧಿಕೃತ ದಾಖಲೆಗಳಿಗಿಂತ ಎಷ್ಟೋ ಪಟ್ಟು ಹೆಚ್ಚಾಗಿವೆ. ವಿಭಾಗ 4: ಹಳೆಯ ಮರಗಳ ಸಂರಕ್ಷಣೆ. ಈಗ ನಾವು ಸಮಸ್ಯೆಯಿಂದ ಪರಿಹಾರದ ಕಡೆಗೆ ಹೆಜ್ಜೆ ಹಾಕೋಣ. ನಾವು ಪ್ರಕೃತಿಯ ಕಡೆಗೊಮ್ಮೆ ನೋಡಿದ್ರೆ ಸಾಕು, ಅತ್ಯದ್ಭುತವಾದ ಪರಿಹಾರ ಅಲ್ಲೇ ಇದೆ. ಬೆಳೆದು ನಿಂತಿರುವ ಹಳೆಯ ಮರಗಳ ದಟ್ಟವಾದ ಮೇಲಾವರಣ ನಮ್ಮ ಆಸುಪಾಸಿನ ತಾಪಮಾನವನ್ನ ಬರೋಬ್ಬರಿ 12 ಡಿಗ್ರಿ ಸೆಲ್ಸಿಯಸ್ನಷ್ಟು ಕಡಿಮೆ ಮಾಡಬಲ್ಲದು. ಅಂದ್ರೆ 47 ಡಿಗ್ರಿ ಸುಡುವ ಬಿಸಿಲು ಕೂಡ ಮರದ ಕೆಳಗೆ 35 ಡಿಗ್ರಿಯಂತೆ ಭಾಸವಾಗುತ್ತೆ. ಎಂಥ ಅದ್ಭುತ ಅಲ್ವಾ?
ಇದಕ್ಕಾಗಿಯೇ ನಾವು ಕೇವಲ ಹೊಸ ಗಿಡಗಳನ್ನ ನೆಡುವ ಬದಲು ಈಗಿರುವ ಹಳೆಯ ಮರಗಳನ್ನ ಉಳಿಸಿಕೊಳ್ಳೋದಕ್ಕೆ ಮೊದಲ ಆದ್ಯತೆ ನೀಡಬೇಕು. ಹೊಸದಾಗಿ ನೆಟ್ಟ ಗಿಡಗಳಲ್ಲಿ 90% ಗಿಡಗಳು ಸರಿಯಾದ ಪಾಲನೆ ಇಲ್ಲದೆ ಸತ್ತೋಗ್ತವೆ. ಆದ್ರೆ ಹಳೆಯ ಮರಗಳು ತಕ್ಷಣವೇ 12 ಡಿಗ್ರಿಯಷ್ಟು ತಂಪನ್ನ ನೀಡ್ತವೆ. ಹಳೆಯ ಮರಗಳನ್ನ ಉಳಿಸ್ಕೊಳ್ಳೋದು ಈಗಿನ ಅನಿವಾರ್ಯತೆ. ಆದರೆ ನಮ್ಮ ಇಂದಿನ ವಾಸ್ತವ ಹೇಗಿದೆ? ಇತ್ತೀಚೆಗೆ ಅಧಿಕೃತವಾಗಿ ಅನುಮತಿ ಪಡೆದು ನಡೀತಿರುವ ಅರಣ್ಯನಾಶದ ಬೃಹತ್ ಪ್ರಮಾಣವನ್ನ ನೋಡಿದ್ರೆ ಆತಂಕವಾಗುತ್ತೆ. 2024ರಲ್ಲಿ 18,200 ಹೆಕ್ಟೇರ್ ಅರಣ್ಯ ನಾಶವಾಗಿದೆ. 2015ರಿಂದ 2019ರ ನಡುವೆ ಕೇವಲ 1 ಚದರ ಕಿಲೋಮೀಟರ್ನಷ್ಟು ಹೊಸ ಮರಗಳನ್ನು ನೆಟ್ಟರೆ 18 ಚದರ ಕಿಲೋಮೀಟರ್ನಷ್ಟು ಹಳೆಯ ಮರಗಳನ್ನು ಕಡಿಯಲಾಗಿದೆ. ಗಡ್ಚಿರೋಲಿ, ನಾಸಿಕ್ ಮತ್ತು ಹಸ್ದೇವ್ನಂತಹ ಪ್ರದೇಶಗಳಲ್ಲಿ ಮರಗಳನ್ನು ಕಡಿಯಲು ಅನುಮೋದನೆ ನೀಡಲಾಗಿದೆ. ಈ ವಾಸ್ತವ ನಮ್ಮ ಮರಗಳನ್ನು ನಾವೇ ಸಂರಕ್ಷಣೆ ಮಾಡ್ಕೋಬೇಕಾದ ತುರ್ತು ಅಗತ್ಯವನ್ನ ಒತ್ತಿ ಹೇಳುತ್ತೆ. ವಿಭಾಗ 5 ಸೌರಶಕ್ತಿಯ ಅಳವಡಿಕೆ. ಇದು ನಾವು ವೈಯಕ್ತಿಕ ಮಟ್ಟದಲ್ಲಿ ಮಾಡಬಹುದಾದ ಮತ್ತೊಂದು ಪ್ರಮುಖ ಪರಿಹಾರ. ನಾವಿಲ್ಲಿ ಗಮನಿಸಲೇಬೇಕಾದ ಒಂದು ಆತಂಕಕಾರಿ ವಿಷಯವೆಂದರೆ ಕಲ್ಲಿದ್ದಲಿನ ಮೇಲಿನ ನಮ್ಮ ಅತಿಯಾದ ಅವಲಂಬನೆ. ನಮ್ಮ ಭಾರತದ 70% ವಿದ್ಯುತ್ ಕಲ್ಲಿದ್ದಲಿನಿಂದಲೇ ಉತ್ಪತ್ತಿಯಾಗುತ್ತಿದೆ. ನಾವು ನಮ್ಮ ವಿದ್ಯುತ್ ಮೂಲವನ್ನ ಬದಲಾಯಿಸಿಕೊಳ್ಳಬೇಕಾದ ಅನಿವಾರ್ಯತೆಯನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತಿದೆ. ಇದಕ್ಕೆ ಪರಿಹಾರ ನಮ್ಮ ಮನೆ ಮೇಲೆಯೇ ಇದೆ. ಮನೆಗಳ ಚಾವಣಿ ಮತ್ತು ಅಪಾರ್ಟ್ಮೆಂಟ್ಗಳ ಬಾಲ್ಕನಿಗಳಲ್ಲಿ ಸೌರಫಲಕಗಳನ್ನ ಅಳವಡಿಸಿಕೊಳ್ಳುವುದು ಅತ್ಯುತ್ತಮ ಪರಿಹಾರ. ಸೌರಶಕ್ತಿಯ ಬಳಕೆಯು ಸಾಂಪ್ರದಾಯಿಕ ವಿದ್ಯುತ್ ಜಾಲದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುವುದಲ್ಲದೆ ತಾಪಮಾನವನ್ನ ಹೆಚ್ಚಿಸುತ್ತಿರುವ ಇಂಗಾಲದ ಹೊರಸೂಸುವಿಕೆಯನ್ನ ಗಣನೀಯವಾಗಿ ತಗ್ಗಿಸಲು ನಮಗೆ ನೇರವಾಗಿ ಸಹಾಯ ಮಾಡುತ್ತೆ. ವಿಭಾಗ 6 ಸಮುದಾಯದ ಬೆಂಬಲ ಮತ್ತು ರಕ್ಷಣೆ. ಇದು ನಮ್ಮೆಲ್ಲರ ದೈನಂದಿನ ಜವಾಬ್ದಾರಿ. ಭವಿಷ್ಯದ ಈ ಬಿಸಿಗಾಳಿಯ ಬಿಕ್ಕಟ್ಟಿಗೆ ಸಿದ್ಧರಾಗಲು ನಾವು ಒಟ್ಟಾಗಿ ಈ 3 ಪ್ರಮುಖ ಹಂತಗಳನ್ನ ತಕ್ಷಣವೇ ಅಳವಡಿಸಿಕೊಳ್ಳಬೇಕು. ನಮ್ಮ ಸುತ್ತಮುತ್ತಲಿನ ಹಳೆಯ ಮರಗಳನ್ನ ಉಳಿಸುವುದು, ಸೌರಶಕ್ತಿಯನ್ನ ಅಳವಡಿಸಿಕೊಳ್ಳುವುದು ಮತ್ತು ನಮ್ಮ ಸಮುದಾಯದ ಕಾರ್ಮಿಕರನ್ನ ಬೆಂಬಲಿಸುವುದು. ಬಹಳ ಸರಳವಾದ ಆದರೆ ಜೀವ ಉಳಿಸುವ ಕೆಲವು ಪ್ರಾಯೋಜಿಕ ಟಿಪ್ಸ್ ಇಲ್ಲಿವೆ. ಕೇವಲ 10-12 ರೂಪಾಯಿಗೆ ಸಿಗುವ ORS ಪ್ಯಾಕೆಟ್ಗಳನ್ನ ಜೊತೆಯಲ್ಲಿಟ್ಕೊಳ್ಳಿ. ಇದು ಹೀಟ್ ಸ್ಟ್ರೋಕ್ ವಿರುದ್ಧದ ಮೊದಲ ರಕ್ಷಣಾ ಕವಚ. ಮಧ್ಯಾಹ್ನ 12ರಿಂದ 4 ಗಂಟೆವರೆಗೆ ಆದಷ್ಟು ಹೊರಗಡೆ ಹೋಗೋದನ್ನ ತಪ್ಪಿಸಿ. ಹಾಗೆ ನಮ್ಮ ಮನೆ ಬಾಗಿಲಿಗೆ ಬರುವ ಡೆಲಿವರಿ ಮಾಡೋರಿಗೆ, ಭದ್ರತಾ ಸಿಬ್ಬಂದಿಗೆ ಸ್ವಲ್ಪ ತಂಪಾದ ನೀರು ಒದಗಿಸೋದು ನಮ್ಮೆಲ್ಲರ ದೈನಂದಿನ ಜವಾಬ್ದಾರಿಯಾಗಲಿ. ಸಣ್ಣ ಪ್ರಯತ್ನ ದೊಡ್ಡ ಬದಲಾವಣೆ ತರಬಹುದು. ಕೊನೆಯದಾಗಿ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ಮುಂಬರುವ ಪೀಳಿಗೆಗಳಿಗೆ 45 ಡಿಗ್ರಿ ಸೆಲ್ಸಿಯಸ್ ತಾಪಮಾನವೇ ಒಂದು ಸಾಮಾನ್ಯ ಬೇಸಿಗೆಯಾಗಿ ಪರಿಣಮಿಸಲು ನಾವು ಬಿಡ್ಬೋದಾ? ಖಂಡಿತ ಇಲ್ಲಲ್ವಾ? ಭವಿಷ್ಯದ ಪೀಳಿಗೆಗೆ ವಾಸಯೋಗ್ಯವಲ್ಲದ ತಾಪಮಾನವನ್ನ ಬಳುವಳೆಯಾಗಿ ನೀಡದಿರುವುದು ನಮ್ಮೆಲ್ಲರ ಜವಾಬ್ದಾರಿ. ಈ ಬದಲಾವಣೆ ನಮ್ಮಿಂದಲೇ ಇಂದೇ ಶುರುವಾಗ್ಲಿ. ಈ ಎಕ್ಸ್ಪ್ಲೇನರ್ನಲ್ಲಿ ನಮ್ಮೊಂದಿಗೆ ಕೈಜೋಡಿಸಿದ್ದಕ್ಕೆ ಧನ್ಯವಾದಗಳು.